ವಾಲ್ಮೀಕಿ ನಿಗಮದ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬರ್ತಾ ಇದೆ. ಫಲಾನುಭವಿಗಳಿಗೆ ಸೇರ್ಬೇಕಾದಂತ ಹಣ ನುಂಗಿದ್ದಾರೆ ಅಧಿಕಾರಿಗಳು. ಫಲಾನುಭವಿಗಳ ಅರ್ಜಿ ಬೇರೆ ಕಡೆಗೆ ನೀಡಿ ಲೋನ್ ಅನ್ನು ಪಡೆದಿರುವಂತ ಆರೋಪ. ಸಹಾಯಧನಕ್ಕಾಗಿ 2019-20ರಲ್ಲಿ ಅರ್ಜಿಯನ್ನು ಸಲ್ಲಿಸಿದಂತ ಯುವಕರು ಸಹಾಯಧನ ಬಾರದಕ್ಕೆ 2023-24ರಲ್ಲಿ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಅರ್ಜಿ ಸಲ್ಲಿಕೆಯ ವೇಳೆ ಈಗಾಗಲೇ ಹಣ ಸಂದಾಯವಾದಂತ ಬಗ್ಗೆ ಸ್ಪಷ್ಟನೆ. 2019-2020ರ ಅರ್ಜಿಗಳನ್ನು ಬಳಸಿ ಲೋನ್ ಅನ್ನು ಪಡೆದಿದ್ದಂತ ಅಧಿಕಾರಿಗಳು ಹಣ ಮಂಜೂರಾಗಿರುವಂತ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳಿಂದ ಸ್ಪಷ್ಟನೆ. ತುಮಕೂರಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದ ಅರ್ಜಿಗೆ ಕೋಲಾರದಲ್ಲಿ ಲೋನ್ ಆಗ್ತಾ ಇದೆ. ಸೊ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬರ್ತಾ ಇದೆ. ಆಲ್ರೆಡಿ ಭ್ರಷ್ಟಾಚಾರಗಳು ತುಂಬಿ ತುಳುಕ್ತಾ ಇದೆ. ಈಗ ಮತ್ತೊಂದಷ್ಟು ಭ್ರಷ್ಟಾಚಾರಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಸೊ ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದ ಹಾಗೆಯೇ ಕಣ್ಮುಚ್ಚಿ ಕೂತಿರ್ತಾರೆ. ಕೇಳಿದರೆ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಯಾರೋ ಫಲಾನುಭವಿಗಳಿಗೆ ಸೇರಬೇಕಾಗಿದ್ದು ಇನ್ಯಾರಿಗೂ ಸೇರುತ್ತೆ ಅಂತ ಅಂದರೆ ಇದರ ಲಾಭ ಯಾಕೆ, ಯಾರಿಗೆ ಸಿಗುತ್ತೆ? ಇದು ಯಾರಿಗೆ ಸಂದಾಯ ಆಗಬೇಕಾಗಿತ್ತು ಅವ್ರಿಗೆ ಆಗಬೇಕು ಅಲ್ವಾ? ನೋಡಿ, ಈ ಸಹಾಯಧನ ಬಾರದೆ ಇದ್ದಿದ್ದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಎಲ್ಲೋ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಇನ್ನೆಲ್ಲೋ ಲೋನ್ ಆಗತ್ತೆ, ಯಾರೋ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಇನ್ಯಾರಿಗೋ ಲೋನ್ ಆಗತ್ತೆ. ಇದು ಯಾವ ಥರ ಗೋಲ್ಮಾಲ್ ಅಲ್ವಾ ಇದು? ಗುಡ್ ಮಾರ್ನಿಂಗ್ ಸರ್. ದಯವಿಟ್ಟು ಕ್ಷಮಿಸಿ. ಎಲ್ಲ ಕೊಡ್ತೀನಿ ಅಂದವರೆಲ್ಲ ಶುಕ್ರವಾರ ಶನಿವಾರ ಕೊಡ್ತೀನಿ ಅಂದವರೆಲ್ಲ ಸರ್ 3-4 ದಿವಸ 5ನೇ ತಾರೀಕು ಒಳಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸಲ ನೀವೇನಾದ್ರು ಮಾಡಿ ಇದು ಮಾಡಿ. ವಿಜಯರಾಜ್ ಇವ್ರದ್ದು ಶಶಿದವ್ರದ್ದು ಒಂದು 2-3 ದಿವಸದಲ್ಲಿ ಕ್ಲಿಯರ್ ಮಾಡೋಣ ಸರ್. ಉಳಿಕೆಯವ್ರದ್ದು ಒಂದು ವಾರದಲ್ಲಿ ಕ್ಲಿಯರ್ ಮಾಡೋಣ. ಇದೊಂದು ಸತಿ ಏನೂ ಇದಾಗದಿರಂಗೆ ಒಂಚೂರು ನೋಡ್ಕೊಳ್ಳಿ ಸರ್, ಪ್ಲೀಸ್. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಾಗೇಂದ್ರ 3-4 ದಿವಸದಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಯಾರೂ ಫೋನ್ ಎತ್ತುತ್ತಾ ಇಲ್ಲ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ತೀರಾ ಇಲ್ಲ ಹಂಗಾಗಲ್ಲ ಅಂತಂದರೆ ನಾನೇನಾದ್ರು ಮಾಡ್ಕೊಂಡು ಸಾಯ್ಬೇಕಾಗುತ್ತೆ ಸರ್, ಅಂಥ ಪರಿಸ್ಥಿತಿ ಇದೆ. ನನಗೆ ಇದೊಂದು ಸಲ ಟೈಮ್ ಕೊಡಿ, ನಾನು ಅದನ್ನು ಪೂರ್ತಿ ಕ್ಲಿಯರ್ ಮಾಡಿಸಿ ಕೊಡ್ತೀನಿ ಸರ್. ಪ್ಲೀಸ್ ಕನ್ವಿನ್ಸ್ ಮಾಡಿ, ಇಲ್ಲಾಂದರೆ ನಾನೇನಾದ್ರು ಮಾಡ್ಕೊಂಡು ಸಾಯ್ಬೇಕಾಗುತ್ತೆ ಸರ್. ದಯವಿಟ್ಟು